ಅವರೇ ನೋಡ್ಕೊಳ್ಳಿ. ಮೇನ್ ಅವರೇ ತಾನೆ ಮನೆ ಮೇಟಿಗೆ. ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ. ಅದೇ ಮೇನ್ ಅಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಮ್ಮ ತಂದೆ ತಾಯಿಯವರು ಮನೆ ಶಿಫ್ಟ್ ಆದ್ರಲ್ವಾ, ಆ ಶಿಫ್ಟಿಂಗ್ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಸೊ ತುಂಬಾ ಬ್ಯುಸಿ ಇದ್ವಿ, ಶಿಫ್ಟಿಂಗ್ ಟೈಮಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಆಗಲಿಲ್ಲ. ಸೊ ಆ ವಿಡಿಯೋ ಅಪ್ಲೋಡ್ ಆಗಲಿಲ್ಲ. ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇತ್ತು, ಅದಕ್ಕೆ ನಾವು ಮುಗಿಸ್ಕೊಳ್ಳೋಣ ಅಂತ ಹೇಳಿ ಅಲ್ಲಿಗೆ ಹೊರಟಿದ್ವಿ. ನಾನು ನಮ್ಮಮ್ಮ ನಮ್ಮ ತಂದೆ ಹೊರಟಿದ್ವಿ. ಹಾಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಮನೆ ನೋಡಬೇಕು, ನಾವು ಬರ್ತೀವಿ ಅಂತ ಜಾಯಿನ್ ಆದರು. ಸೊ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅಪ್ಪಾಜಿ 2 ವೀಲರ್ನಲ್ಲಿ ಬಂದರು. ಹಾಗೆ ನಾನು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಮಮ್ಮಿ ಆಟೋನಲ್ಲಿ ಹೊರಟ್ವಿ. ಸ್ವಲ್ಪ ಕೆಲಸಗಳು ಬಾಕಿ ಇದೆ, ಕಾರ್ಪೆಂಟರ್ ಕೆಲಸ ಅದು ಇದು ಎಲ್ಲ ಇವತ್ತು ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ತಿಂಡಿ ಮಾಡಿಕೊಂಡು ಮನೇಲೇ ಹೊರಟ್ವಿ. ರಾಕಿನ ಕೂಡ ಕರ್ಕೊಂಡು ಹೋದೆ. ಹರ್ಷಿತನ ಸ್ಕೂಲಿಗೆ ಕಳಿಸ್ಬಿಟ್ಟು ನಮ್ಮನೆಯವ್ರು ಕೆಲ್ಸಕ್ಕೆ ಹೋದ್ರು. ಹಂಗೇ ರಾಕಿ ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ, ಸೊ ನಾನೇ ಕರ್ಕೊಂಡು ಹೊರಟೆ. ಸೊ ಎಲ್ಲ ನಾನು ಹೇಳ್ದಂಗೆ ನಮ್ಮ ಮನೆಯಿಂದ ತುಂಬಾ ದೂರ, ಆಲ್ಮೋಸ್ಟ್ 1.5-2 ಅವರ್ ಬೇಕು ಹೋಗೋಕ್ಕೆ. ಅಂತೂ ಇಂತೂ ರೀಚ್ ಆದ್ವಿ. ನಮ್ಮನೆ ಮೇಲ್ಗಡೆ ಅವರೇ, ನಮ್ಮ ಬಿಲ್ಡಿಂಗ್ ಮೇಲ್ಗಡೆ ಅವರೇ. ಈ ನಂಬರ್ಗೆ ನಂಬರ್ ಸೇವ್ ಮಾಡ್ಕೊ ನಂಬರು. ಅಂದ್ರೆ ಅವ್ರು ಕೊಟ್ಟಿರೋದು. ಹಂಗಿದ್ರೆ ಸರಿ, ನಿಮ್ಮ ಬಾಯರ್ಕೆಂದ ಹಂಗಾಗ್ಲಿ. ಹೌದಾ, ಸೇವ್ ಮಾಡ್ಕೊ. ಇವನ್ನ ಹಿಡ್ಕೊ. ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಂದೆ ಹಾಗೆ ಬರ್ತಾ ಕಾರ್ಪೆಂಟರ್ಗೆ ಅಲ್ಲೇ ಹತ್ರದಲ್ಲಿರೋರಿಗೆ ಹೇಳ್ಬಿಟ್ಟು ಬಂದಿದ್ದರು. ನಾವು ಬಂದು ಲೊಕೇಶನ್ ಕಳಿಸಿದ್ವಿ. ಏನೇನು ಕೆಲಸ ಉಳಿದಿತ್ತು ಅಂತಂದರೆ, ಸ್ಕ್ರೀನ್ಗಳು ಫಿಟ್ ಮಾಡಿಸ್ಬೇಕಾಗಿತ್ತು. ಸ್ಕ್ರೀನ್ಗಳು ಮತ್ತು ಕೆಲವು ಫೋಟೋ ಓಡಿಸೋದಕ್ಕೆ ಇದೆಲ್ಲ ಹಾಕ್ಸ್ಬೇಕಾಗಿತ್ತು, ಮೊಳೆಗಳು ಓಡಿಸ್ಬೇಕಾಗಿತ್ತು. ಹಾಗೆ ಶೆಲ್ಫ್ ಕೂಡ ಮಾಡ್ಕೋಬೇಕಾಗಿತ್ತು, ಅದ್ರದ್ದು ಆರ್ಡ್ರ್ ಕೊಡಬೇಕಿತ್ತು. ಇಷ್ಟೆಲ್ಲ ಕೆಲಸ ಇಟ್ಕೊಂಡಿದ್ವಿ. ಸೊ ಇನ್ನೂ ಕೆಲಸ ತುಂಬಾ ಇದೆ. ಹಾಗೆ ಒಂದೊಂದೇ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಒಂದು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿಗೆ. ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಮನೆ ನೋಡ್ತಾಯಿದ್ರು ಇಬ್ಬರೂ. ಅಷ್ಟರಲ್ಲಾಗಲೇ ಬಂದ ತಕ್ಷಣ ಕಾರ್ಪೆಂಟರ್ ಕೂಡ ಬಂದರು. ಬಂದಾದ್ಮೇಲೆ ಅವ್ರಿಗೆ ಟೀ ಮತ್ತು ಪಪ್ಸು ಎಲ್ಲ ತೊಗೊಂಬಂದರು ನಮ್ಮ ತಂದೆ. ಅದನ್ನು ತಿಂದ್ಬಿಟ್ಟು ಕೆಲಸ ಶುರು ಮಾಡೋಣ ಅಂತ ಹೇಳಿ. ಯಾರು ನಮ್ಮ ಜೊತೆಲಿ ಆಲುಗ್ಸೋದಕ್ಕೆ ಬಾಟಲಲ್ಲಿ ಇದೆ ನೋಡಮ್. ಇಲ್ಲೊಬ್ರು ಮನೆ ಶಿಫ್ಟ್ ಮಾಡಕ್ ಬಂದು ಡ್ಯಾನ್ಸ್ ಆಡ್ತಾವ್ರೆ. ಜೋಡಿಸ್ಕೊಡ್ತೀನಿ ಅಂದ್ಬಿಟ್ಟು ಇಷ್ಟು ಚೆನ್ನಾಗಿ ಟಿಪ್ ಟಾಪ್ ಆಗಿ ರೆಡಿ ಆಗಿ ಡ್ಯಾನ್ಸ್ ಆಡ್ತಾವ್ರೆ. ಓಹೋ, ಯಾವ ಸ್ಟೆಪ್ ಚಿಕ್ಕಪ್ಪ ಇದು? ಚಿಕ್ಕಮ್ಮ ಎಲ್ಲ ಚಿಕ್ಕಪ್ಪ ಅದನ್ನ ಎಷ್ಟು ವರ್ಷದ ಹಳೇದು ಕೇಳು. ಅದು ಡಿಸೈನ್ ಮೇಲ್ಗಡೆ ಎಲ್ಲ ಹೋಗ್ಬಿಟ್ಟಿದೆ ಅಂತ ಅದೊಂದೇ. ಅದು ಲಕ್ಕಿ ಕಡಿಯಾರ ಅದು. ಅದು ತಕ್ಕೊಂಡು ಆ ಸಂಬಳದಲ್ಲಿ ತಗೊಂಡಿರೋದು. 36 ವರ್ಷ ಆಗೈತ ಅದಕ್ಕೆ. ನೋಡ್ದ 38 ವರ್ಷದ ಗಡಿಯಾರ ನೋಡ್ರಿ. ನಮ್ ಚಿಕ್ಕಪ್ಪ ಬಿಸಾಕ್ಬಿಡ್ತಾರೆ. ನಮ್ ಚಿಕ್ಕಪ್ಪ ಬಿಸಾಕ್ಬಿಡು ಅಂತ ಇದ್ದೆ. ಬಿಸಾಕೋದಿಲ್ಲ, ಯಾರು ಹಳೆ ಡಿಸೈನ್ ಅಲ್ವಣ್ಣ. ಈಗ ಯಾರು ಇಟ್ಕೋತಾರಪ್ಪ, ಹೊಸದ್ದೇ ಇದ್ ಮಾಡಲ್ಲ. ಏನು ಹಳೇದು ಚೀಲನೇ ಹಾಸ್ಲಿ ಬಿಡು. ಸ್ಕ್ರೀನ್ ನೋಡ್ಕೋತಾವ್ರ ಅವ್ರು. ಫಸ್ಟ್
ಏನಾಗಲ್ಲ. ಅದೇ ಎಷ್ಟೊತ್ತಲ್ಲಿ ಮಾತಾಡ್ತೀಯಾ? 5 ನಿಮಿಷ ಮಾತಾಡೋದು ಚಿಕ್ಕಮ್ಮ ತೋರಿಸು ಅದನ್ನ. ಆ ಥರ ಇರೋ ಫ್ಯಾನ್ನ ನೀನು ತೋರಿಸು ಚಿಕ್ಕಪ್ಪ, ಹೆಂಗೆ ಒರೆಸಿದ್ಯಾ? ಬೆಳ್ಳಕ್ಕೆ ಮಾಡಿದ್ಯಲ್ಲ. ಈ ಥರ ಹೊಸ ಫ್ಯಾನ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಒರೆಸಿ. ಇಷ್ಟು ಕೊಳೆ ಇರೋ ಫ್ಯಾನ್ನ ಬೆಳ್ಳಗೆ ಮಾಡಿಬಿಟ್ಟವ್ರೆ ನಮ್ಮ ಚಿಕ್ಕಪ್ಪ. ಹೌದು. ರಾಕಿಗೆ ಹಿಂಸೆ ಇಲ್ಲಿ. ಕಾರ್ಪೆಂಟ್ ಕೆಲಸ ನಡೀತಾ ಇದೆ. ಸ್ಕ್ರೀನು ಅದು ಇದೆಲ್ಲ ಫಿಟ್ ಮಾಡಿಸ್ತಾ ಇದ್ದೀವಿ. ಸ್ವಲ್ಪ ವರ್ಕ್ ಇದೆ, ಬ್ಯಾಲೆನ್ಸ್. ಅರ್ಧಂಬರ್ಧ ಶಿಫ್ಟಿಂಗ್ ಆಗಿದೆ. ಶಿಫ್ಟ್ ಆದಮೇಲೆ ಮನೆ ಜೋಡಿಸೋದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ನನ್ನ ಕೈಯಲ್ಲಿ ಹುಷಾರಿರಲಿಲ್ಲ, ಬಿಸಿ. ಇಲ್ಲಿ ನೋಡಿ ದೊಡ್ಡ ಹಿಡ್ಕೊಂಡು ಹೆಂಗೆ ನಿಂತವ್ರೆ ನೋಡಿ. ಸ್ಕ್ರೀನ್ ಹಾಕ್ಸ್ತಾ ಇದ್ದೀವಿ. ಕರ್ಟನ್ ಇನ್ನೂ ಬೇಜಾನ್ ಕೆಲಸ ಇದೆ. ಇವತ್ತು ಎಷ್ಟಾಗುತ್ತೆ ಅಷ್ಟು ಮುಗಿಸ್ಕೊಂಡು ಹೋಗ್ಬೇಕು. ಅಣ್ಣಂಗೆ ದುಡ್ಡಾಗಲ್ಲ ಚಿಕ್ಕಪ್ಪ, ನಂಬರ್ ಇಸ್ಕೊತಾರೆ. ನೀವು ಮಾಡಿಸಿದ್ದೀರಾ, ಕೊಡಿ ಇಲ್ಲಿ ಅವ್ರದ್ದು ಅಂತ. ಹಾಂ, ತುಂಬ ಕೆಳಗಾಗುತ್ತಲ್ಲ. ಈಗ ನಮ್ದು ಅಷ್ಟೇ ತಾನೇ ಮಧ್ಯೆ ಏನಕ್ಕ ಚಾಕ ಮುಂದೆ ಚಕ ಗೋಡೆಯಿಂದ ಆಯಿತು. ಊಟ ಮಾಡ್ತಾವ್ರೆ. ಊಟ ತಂದು ಊಟ ಟೈಮ್ ಆಗಿದೆ ಈಗ ಅಲ್ವ ಚಿಗಮ್ಮ? ತಿನ್ನು ಚಿಗಪ್ಪ. ಹಪ್ಪಳ ಕಡಿಯೋದಂತೆ ನೋಡಿ ಫ್ರೆಂಡ್ಸ್. ಗೋಧಿ ಪಾಯಸ. ನಂಗಿಡು ಗೋಧಿ ಪಾಯಸ. ಏನಪ್ಪಜೆ ಇಲ್ಲೇ? ಹಾಂ, ಏನು ಬೇಕು? ಐಟು ಅಮ್ಮಿ, ನಿನ್ನ ಐಟ್ ನೋಡ್ಬಾರ. ಏನಾಗ್ತಪ್ಪಜೆ ಅವನಿಗೆ? ಇನ್ನ ಲೇಟು. ನಿನ್ನ ಹಿಂಗ್ ಬಿಡ, ಇಷ್ಟು ಬೇಗ ಬಿಟ್ಬಿಡ್ತೀವ ನಿನ್ನ? ಸಾಕ ಎರಡೇ? ಹಾ, ಬಾರ ಇಲ್ಲಿ ಹತ್ತ ಮೇಲೆ. ಹತ್ತ ಮೇಲೆ ನಾನು ಆಗಿಂದ ಕರಿತಾ ಇದ್ದೆ ತಾನೆ. ಕುಂಕುಮ ತಗೋ ಚಿಗಮ್ಮ. ಸೊ ನಮ್ಮ ಚಿಕ್ಕಪ್ಪಂಗೆ ನೈಟ್ ಶಿಫ್ಟ್ ಇತ್ತು. ಅವ್ರ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹೆಲ್ಪ್ ಮಾಡಿ ಹೊರಟರು ಅವರು, ಹೋಗಬೇಕು ಅಂತ ಹೇಳಿಬಿಟ್ಟು.
ಅವರಿಬ್ರು ಗಾಡಿ ಹೇಗೆ ಬಂದಿದ್ರು ಆಗೋಯ್ತು. ಬಾಯ್ ಬಾಯ್. ಬಾಯ್ ಬಾಯ್. ಸೊ ಇನ್ನೂ ಸ್ವಲ್ಪ ಕೆಲಸ ಉಳಿದಿತ್ತು, ಅದನ್ನು ಮಾಡಿಸಿ ಆಮೇಲೆ ಸೆಲ್ಫು ಮತ್ತು ಇದಕ್ಕೆ ಆರ್ಡ್ರ್ ಕೊಟ್ವಿ. ಕಾರ್ಪೆಂಟರ್ ಹತ್ರನೇ ಆರ್ಡ್ರ್ ಕೊಟ್ವಿ. ಅವರು 2 days ಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಗಿಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ಎಲೆಕ್ಟ್ರಿಷಿಯನ್ ಕೆಲಸ ಮತ್ತು ಇನ್ನೊಂದು ಸೆಲ್ಫ್ ಫಿಟ್ ಮಾಡಿಸೋದು 2 ಕೆಲಸ ಉಳಿದಿದೆ. ಅದಕ್ಕೆ ಇನ್ನೊಂದು ದಿನ ಬರಬೇಕು, ಅದೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಕ್ಕೆ. ಅದಾದಮೇಲೆ ಎಲ್ಲ ಮನೆ ಗುಡಿಸಿ ಕ್ಲೀನ್ ಮಾಡಿ ನಾವು ಹೊರಡೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ನಾನು ಮಮ್ಮಿ ಹೊರಟ್ವಿ. ಆ್ಯಸ್ ಯೂಶ್ವಲ್ ಅಪ್ಪಾಜಿ ಅಲ್ಲೇ ಉಳ್ಕೊಂಡ್ರು. ಸೊ ನೋಡಿ ಫೈನಲ್ ಆಗಿ ಈ ಥರ ಫುಲ್ ಕಾಣ್ತಾ ಇದೆ. ಸೊ ಇನ್ನೂ ಫಿಟ್ ಮಾಡಿಲ್ಲ, ದೇವ್ರ ಮನೆ ಫಿಟ್ಟಾಗಿದೆ. ಸೊ ಫ್ರಿಡ್ಜ್ ಕರ್ಟನ್ ಎಲ್ಲ ಹಾಕಬೇಕು. ಅಡುಗೆ ಮನೇಲಿ ಇನ್ನು ಇಲ್ಲಿ ಶೆಲ್ಫ್ಗೆ ಆರ್ಡ್ರ್ ಕೊಟ್ಟಿದ್ದೀವಿ ಅವ್ರ ಹತ್ರ, ಕಾರ್ಪೆಂಟರ್ ಹತ್ರ. ಅವರು ಮಾಡ್ಕೊಬರ್ತಾರೆ ನಾಳಿದ್ದು. ಆಲ್ಮೋಸ್ಟ್ ಎಲ್ಲ ಆಯಿತು. ಇವಾಗ ಒಂದು ಲೆವೆಲಿಗೆ, ಸುಮಾರಾಗಿ ಒಂದು ಲೆವೆಲಿಗೆ ಆಗಿದೆ. ಬೀಗನು ನಿನ್ನ ಹತ್ರನೇ ಇದೆ. ಮಾಡೋಣ ಅವನಲ್ಲೇ. ಓಕೆ, ಇವಾಗ ನಮ್ಮ ತಂದೆಯವರು ಇಲ್ಲೇ ಇರ್ತಾರೆ. ನಡಿಯಮ್ಮಿ, ಆಯಿತು, ಟೈಮ್ ಆಯಿತು ಬರೋಕ್ಕೆ. ಟೀ ತಗೋ, ವೇಸ್ಟ್ ಆಗೋದು. ನೀನು ತಿಂತೀಯಾ? ಇಲ್ಲ ಸೆಲ್ಫ್ನಲ್ಲೇ ದೇವ್ರ ಮನೆ, ದೇವ್ರು ಮತ್ತೆ ಅಂಕಲ್ ಹೋಗ್ಬೇಕು ಮನೆಗೆ. ಸೆಲ್ಫ್ ಅಲ್ಲೇ ಇದೆ, ಸೆಲ್ಫ್ ಮೇಲೆ ಇದೆ, ಅಡುಗೆ ಮನೇಲಿ. ಒಬ್ಬೊಬ್ರು ಕೆಲಸ ಆಗುತ್ತೆ. ಇಬ್ಬರಿಗೆ ಹೋಗ್ಬಿಟ್ರೆ ಬೇಗ ಇಬ್ಬರಿಗೆ ಹೋಗ್ಬಾರ್ದು ಇಬ್ಬರಿಗೆ ಬರಕ್ಕೆ ಹೇಳ್ಬಿಟ್ರೆ. ಸೊ 6 ಗಂಟೆ 6:15 6:30 ಬಿಟ್ಟಿದ್ದಕ್ಕೆ ನಾವು ಮನೆಗೆ ಬಂದಿದ್ದು 8 ಗಂಟೆ. ಹಂಗೂ ಹಿಂಗೂ ಬಂದು ಸ್ನಾನ ಮಾಡಿ ರಾಕಿಗೆ ಸ್ನಾನ ಮಾಡಿಸಿ ಊಟ ಮಾಡೋ ಅಷ್ಟರಲ್ಲಿ 9 ಗಂಟೆ ಆಗೋಯ್ತು. ಸೊ ಫುಲ್ ಟಯರ್ಡ್ ಆಗಿತ್ತು. ಕೆಲಸ ಮಾಡೋದಕ್ಕಿಂತ ಓಡಾಡ್ಕೊಂಡು ಬರೋದೇ ಸುಸ್ತಾಗಿ ಹೋಗ್ಬಿಡುತ್ತೆ. ಹಾಗೂ ಹೀಗೂ ಸ್ವಲ್ಪ ಇವತ್ತಿನ ಕೆಲಸ ಮುಗೀತು. ಸೊ ಅಷ್ಟೇ ಇವತ್ತಿನ ಬ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.